ಹೆಲೋ ಹಾಯ್ ಬ್ರೋಡಿ, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಓಕೆ, ಇವತ್ತು ಏನ್ ವಿಡಿಯೋ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ನಾನು ಇಷ್ಟೊಂದು ಸೀರೆ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ, ಬಟ್ ನಾನು ಬ್ಲೌಸ್ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಕೆಲವು ಡೀಟೇಲ್ಸ್ ನ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ನಾವು ಸೀರೆ ಬಗ್ಗೆ ಎಷ್ಟು ಅಂದ್ರೆ ನಮ್ಗೆ ಸಣ್ಣಕ್ಕೆ ಉದ್ದಕ್ಕೆ ಕಾಣಿಸ್ಬೇಕು ಅಂತಂದ್ರೆ ದೊಡ್ಡ ಅಗ್ಲ ಬಾರ್ಡರ್ದು ಸೀರೆನ ನಾವು ಅವಾಯ್ಡ್ ಮಾಡ್ತೀವಿ. ಮತ್ತೆ ಮೋನೋಟೋನ್ ಸೀರೆಗಳನ್ನ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ರೀಸನ್ ಇರುತ್ತೆ. ಸೇಮ್ ವೇ ಬ್ಲೌಸ್ ಗಳಿಗೆ ಕೂಡ ತುಂಬಾನೇ ಬ್ಲೌಸ್ ನೀವ್ ಯಾವ ತರ ಹಾಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ತುಂಬಾನೇ ನೀವ್ ಹೇಗ್ ಕಾಣಿಸ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡ್ತೀನಿ ಸೊ ದಟ್ ನಿಮ್ಗೆ ಪಾಪ್ ಮಾಡಿ ತೋರಿಸ್ತೀನಿ ಬ್ಲೌಸ್ಗಳು ನನ್ನ ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಸೊ ನಾವು ಮೊದಲು ಮಾತಾಡೋಕೆ ಹೋಗ್ತಾ ಇರೋದು ಬಂದು ಒಂದು ಬೇಸಿಕ್ ನಾರ್ಮಲ್ ಬ್ಲ್ಯಾಕ್ ಬ್ಲೌಸ್ ಬಗ್ಗೆ. ಅಂಡ್ ನನಗೆ ಇದರಲ್ಲಿರುವಂತಹ ಒಂದು ಕನ್ಸರ್ನ್ ಬಂದು, ಇದು ಎಲ್ಲರ ಹತ್ರನೂ ಇರ್ಬೇಕು. ಫಸ್ಟ್ ಆಫ್ ಆಲ್, ಒಂದು ಬೇಸಿಕ್ ಬ್ಲ್ಯಾಕ್ ಬ್ಲೌಸ್ ಎಲ್ಲರಿಗೂ ಇಂಪಾರ್ಟೆಂಟ್. ನೀವು ಆಲ್ಮೋಸ್ಟ್ ಎಲ್ಲ ಸೀರೆಗಳ ಜೊತೆಗೂ ನೀವು ಇದನ್ನ ಪೇರ್ ಮಾಡಿ ಹಾಕೊಳ್ಬಹುದು. ಅಂಡ್ ಇದು ಅಷ್ಟೇ ಒಂದು ಮಾಡರೇಟ್ ಬ್ಯಾಕ್ ಡೆಪ್ತ್ ಇದೆ. ಅಂಡ್ ಮುಂದೆ ಕೂಡ ಅಷ್ಟೇ ತುಂಬಾ ಡೀಪ್ ಏನಿಲ್ಲ, ಜಾಸ್ತಿ ಡೀಪ್ ಏನಿಲ್ಲ. ಒಂದು ಬೇಸಿಕ್ ಬ್ಲ್ಯಾಕ್ ಬ್ಲೌಸ್ ಎಲ್ಲರ ಹತ್ರನೂ ಇರ್ಬೇಕು. ಅಂಡ್ ಇದರಲ್ಲಿ ನನ್ಗೆ ಕನ್ಸರ್ನ್ ಬಂದು ಇದ್ರದ್ದು ಸ್ಲೀವ್ ಒಂದೇ. ಐ ವಿಶ್ ನಾನು ಇದ್ರ ಸ್ಲೀವ್ ನ ಸ್ವಲ್ಪ ದೊಡ್ಡದಾಗಿ, ಅಂದ್ರೆ ಸ್ವಲ್ಪ ಉದ್ದ ಇಡ್ಬೇಕಾಗಿತ್ತು ಅಂತ ನನಗನ್ಸುತ್ತೆ. ಇವಾಗ ಏನಕ್ಕೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬ್ಲೌಸ್ ಅಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಏನಾದ್ರ ಕನ್ಸರ್ನ್ ಅಂತ. ಅಂಡ್ ನೆಕ್ಸ್ಟ್ ಬ್ಲೌಸ್ ಬಂದು ನಂದು ಒಂದು ಹೈ ನೆಕ್ ಬ್ಲೌಸ್. ಇದು ಬೋಟ್ ನೆಕ್ ಬ್ಲೌಸ್ ಅಂತ ಹೇಳ್ತಾರೆ, ಅಥವಾ ಪ್ರಿನ್ಸಸ್ ಕಟ್ ಅಂತಾನು ಹೇಳ್ಬೋದು. ಪ್ರಿನ್ಸಸ್ ಕಟ್ ಇಲ್ಲ, ಇದು ಬೋಟ್ ನೆಕ್ ಬ್ಲೌಸ್ ಏನೆ. ಸೊ ಇದು ಒಂದು ಬೋಟ್ ನೆಕ್ ಅಲ್ಲಿ ಏನದು ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು ಈ ಸೆರಗಿರುತ್ತಲ್ಲ ಇರುತ್ತಲ್ಲ ಅದನ್ನ ನೀವು ಎಷ್ಟು ಕೆಳಗಡೆ ಬೇಕಾದ್ರೂ ಹಾಕಬಹುದು. ಆಕ್ವರ್ಡ್ ಆಗಿ ಕಾಣಿಸಲ್ಲ, ಆಸ್ ಫಾರ್ ಎಸ್ ಯು ಹ್ಯಾವ್ ಸ್ಮಾಲ್ ಚೆಸ್ಟ್ ಏರಿಯಾ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂಡ್ ಅಕಸ್ಮಾತ್ ನಿಮ್ದು ಚೆಸ್ಟ್ ದೊಡ್ಡದಿದೆ ಅಂತ ಅಂದ್ರೆ ಅವಾಯ್ಡ್ ಮಾಡಿ ಈ ತರ ಬೋಟ್ ನೆಕ್ ನ. ಯಾಕಂದ್ರೆ ನಿಮ್ದು ಚೆಸ್ಟ್ ಏರಿಯಾ ಏನಿದೆ, ನಿಮ್ದು ಮೇಲ್ಗಡೆ ಎದೆ ಭಾಗ ಏನಿದೆ ತುಂಬಾ ಅಗ್ಲ ಕಾಣಿಸೋ ತರ ಮಾಡುತ್ತೆ ಇದು. ಸೊ ಅದರಿಂದ ಇದನ್ನ ಅವಾಯ್ಡ್ ಮಾಡಿ ಬೋಟ್ ನೆಕ್ ನ. ಅಂಡ್ ಇನ್ನೊಂದು ಕನ್ಸರ್ನ್ ಏನಂತ ಅಂದ್ರೆ, ಸೇಮ್ ಚಿಕ್ಕದು ನಾನು ಸ್ಲೀವ್ ಇಟ್ಟಿದ್ದೀನಿ ಇದ್ರಲ್ಲೂ ಕೂಡ. ಏನಂತ ಅಂದ್ರೆ, ಇವಾಗ ನಾವು ಎಷ್ಟು ಚಿಕ್ಕ ಸ್ಲೀವ್ ಹಾಕ್ತಿವಿ, ಇವಾಗ ಇಲ್ಲಿ ತನಕ ಬರುತ್ತೆ ನನ್ಗೆ ಇದ್ರದ್ದು ಸ್ಲೀವು. ಈ ತರ ಬಂದಾಗ ಏನಾಗುತ್ತೆ, ನೀವ್ ನೋಡ್ಬೋದು ನಂದು ತೋಳ್ ಏನಿದೆ, ನಂದು ತೋಳ್ ಸ್ವಲ್ಪ ದಪ್ಪ ಇದೆ ಇನ್ ದ ಸೆನ್ಸ್, ನಾನು ತುಂಬಾ ದಪ್ಪ ಇದೆ ಅಂತ ಹೇಳ್ತಾ ಇಲ್ಲ. ನಂದು ತೋಳ್ದು ಶೇಪ್ ನೀವು ನೋಡ್ತಾ ಇರ್ಬೋದು, ಈ ತರ ಹೊರಗಡೆ ಹೋಗ್ತಾ ಇದೆ. ತುಂಬಾ ಜನರದ್ದು ಹಿಂಗ್ ಸ್ಟ್ರೇಟ್ ಬಂದ್ ಹಿಂಗ್ ಕೆಳಗಡೆ ಇರುತ್ತೆ, ಒಂದು ಬಾಕ್ಸ್ ಶೇಪ್ ಬಾಡಿ ಇರುತ್ತಲ್ಲ ಅವ್ರದ್ದು. ಬಟ್ ನಂದು ಈ ತರ ಬರ್ತಾ ಇರೋದ್ರಿಂದ, ನಾನು ಇಷ್ಟು ಸ್ಲೀವ್ ಆಗ್ದಾಗ ಏನಾಗುತ್ತೆ, ನಂದು ತೋಳ್ ಭಾಗ ಹೊರಗಡೆ ಬಲ್ಜ್ ಆಗಿದ್ ತರ ಕಾಣಿಸುತ್ತೆ. ಸೊ ಅದು ನಿಮ್ದು ತೋಳ್ ದಪ್ಪ ಇಲ್ಲ ಅಂತಂದ್ರೂ ಆ ಇಲ್ಯೂಷನ್ ಕೊಡುತ್ತೆ ಅದು. ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಚಿಕ್ಕ ತೋಳಿದೆ ಅಂದ್ರೆ, ತುಂಬಾ ಸಣ್ಣ ತೋಳಿದೆ ಅಂತ ಅಂದ್ರೆ, ಖಂಡಿತ ಈ ತರ ಸ್ಟೈಲ್ ನ ನೀವು ಟ್ರೈ ಮಾಡಿ. ಅದು ನಿಮ್ಗೆ ಒಂದು ತೋಳ್ಗೆ ಒಂದು ಶೇಪ್ ಕೊಡುತ್ತೆ. ಅಥವಾ ನಿಮ್ಗೂ ನಂತರ ಈ ತರ ಶೇಪ್ ಇರೋಂತ ಒಂದು ಬಾಡಿ ಇರೋದಾದ್ರೆ, ಈ ತರ ಇಷ್ಟು ಚಿಕ್ಕ ಸ್ಲೀವ್ ನ ನೀವು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು, ಇದು ಕೂಡ ಒಂದು ಬೇಸಿಕ್ ಬ್ಲೌಸ್ ಏನೆ, ಒಂದು ಸ್ಲೀವ್ಲೆಸ್ ಬ್ಲೌಸ್ ಇದು. ಇದು ಒಂದು ಆಕ್ಚುಲಿ ನಾನು ಹೊಲ್ಸಿರೋದು ಹೊರಗಡೆ. ಸೊ ಅದರಿಂದ ಇದ್ರದ್ದು ನೀಟಾಗಿ ಫಿಟ್ಟಿಂಗ್ ಎಲ್ಲ ನೋಡ್ಬೋದು ನೀವು. ಕಟ್ಟಿಂಗ್ ಎಲ್ಲ ನೀಟಾಗಿ ಕೂತಿದೆ. ಬೇರೆ ಇವೆರಡು ಬಂದು ನಾನೇ ಹೊಲ್ಕೊಂಡಿರೋದು. ಸೊ ಐ ವಿಶ್ ಇದು ನನ್ನ ಮದ್ವೆ ಟೈಮಲ್ಲಿ ಹೊಲಿದ್ದು, ಎಷ್ಟು 3 years ಹಿಂದೆ ಹೊಲ್ದಿದ್ದು. ಐ ವಿಶ್ ಅವಾಗ ಸ್ವಲ್ಪ ಇದು ಟ್ರೆಂಡ್ ಅಲ್ಲಿ ಇತ್ತು, ಅವಾಗ ಇಷ್ಟು ಸ್ಲೀವ್ ಡಿಸೈನ್ ಅವಾಗ ಗೊತ್ತಿಲ್ಲದೆ ಹೊಲ್ದೆ. ಬಟ್ ಇವಾಗ ಐ ಆಮ್ ರಿಯಲೈಸಿಂಗ್ ಏನೇನ್ ನನ್ಗೆ ಸೂಟ್ ಆಗುತ್ತೆ ಅಂತ. ಸೊ ಇದು ಒಂದು ಬೇಸಿಕ್ ಸ್ಲೀವ್ಲೆಸ್ ಬ್ಲೌಸ್. ಪಿಂಕ್ ಅಲ್ಲಿ ಇದೆ, ಬಿಕಾಸ್ ಇದು ಬ್ಲೂ ಜೊತೆ ಹೋಗುತ್ತೆ, ಯೆಲ್ಲೋ ಜೊತೆ ನೀಟಾಗಿ ಹೋಗುತ್ತೆ, ರೆಡ್ ಜೊತೆ ಕೂಡ ನೀವು ಹಾಕೋಬಹುದು. ಮತ್ತೆ ತುಂಬಾ ಕಲರ್ಸ್ ಜೊತೆ ಇದು ಕಲರ್ ಮ್ಯಾಚ್ ಆಗೋದ್ರಿಂದ ಸೀರೆಗಳಿಗೆ ಇದನ್ನ ನಾನು ಒಂದು ಬೇಸಿಕ್ ಬ್ಲೌಸ್ ಇಟ್ಕೊಂಡಿದ್ದೀನಿ, ಒಂದು ಸ್ಲೀವ್ಲೆಸ್ ಬ್ಲೌಸ್. ಮದ್ವೆಗಳಿಗಿರ್ಬೋದು ಅಥವಾ ಏನಾದ್ರು ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಗಳಿಗೆ ಪ್ಲೇನ್ ಆಗಿರೋದ್ರಿಂದ, ನೀವು ಸಿಲ್ವರ್ ಅಥವಾ ಗೋಲ್ಡ್ ಯಾವ ಸೀರೆಗಳ ಜೊತೆ ಬೇಕಾದ್ರೂ ಇದನ್ನ ನೀವು ಹಾಕೊಂಡು ಫಂಕ್ಷನ್ ಗಳಿಗೆ ಹೋಗ್ಬೋದು. ಸೊ ಅದು ನನ್ನ ಥರ್ಡ್ ಬ್ಲೌಸ್.
ಇನ್ನೊಂದು ಇನ್ಫಾರ್ಮೇಶನ್ ಸ್ಲೀವ್ಲೆಸ್ ಬ್ಲೌಸ್ ಬಗ್ಗೆ, ಅದನ್ನ ಯಾರು ಬೇಕಾದ್ರೂ ಹಾಕಬಹುದು. ಅಂದ್ರೆ ಚಿಕ್ಕ ಅಂದ್ರೆ ದಪ್ಪ ತೋಳಿರೋರು, ಸಣ್ಣ ತೋಳಿರೋರು, ಈ ತರ ಅದಕ್ಕೇನು ಡಿಫ್ರೆನ್ಶಿಯೇಟ್ ಮಾಡೋ ಹಾಗಿಲ್ಲ. ಯಾರು ಬೇಕಾದ್ರೂ ಅದನ್ನ ಹಾಕೊಂಡು ಫ್ಲಾಂಟ್ ಮಾಡ್ಬೋದು. ಅಯ್ಯೋ ನಮ್ ತೋಳ್ ತುಂಬಾ ದಪ್ಪ ಇದೆಪ್ಪ ಅಂತ ಅನ್ಕೊಂಡು ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಯಾರ್ಯಾರಿಗೆ ಅಸಂಪ್ಷನ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದ್ಸರಿ. ಇಫ್ ಯು ಆರ್ ಕಂಫರ್ಟಬಲ್ ಪ್ಲೀಸ್ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟೈಪ್ ಬಂದು ಒಂದು ಲಾಂಗ್ ಸ್ಲೀವ್ ಬ್ಲೌಸ್. ಇದು ಅಂದ್ರೆ ಆಲ್ಮೋಸ್ಟ್ ಇದಕ್ಕಿಂತಾನು ಆಕ್ಚುಲಿ ಉದ್ದ ಇದೆ, ಇಷ್ಟಿದೆ ಈ ಬ್ಲೌಸ್, ನೀವು ನೋಡ್ಬೋದು ಇಲ್ಲಿ. ಅಂಡ್ ಇದನ್ನ ಏನಕ್ಕೆ ನಾನು ಲಾಂಗ್ ಹೊಲ್ದೆ ಅಂತಂದ್ರೆ ಇದ್ರದ್ದು ಸೀರೆ ಏನಿದೆ, ಇದು ಸೀರೆಯಲ್ಲಿ ತುಂಬಾ ಅಂದ್ರೆ ಹೆವಿ ವರ್ಕ್ ಇಲ್ಲ. ಸೊ ಆಲ್ಮೋಸ್ಟ್ ಪ್ಲೇನ್ ಸೀರೆ ತರ ಇದೆ. ಬಟ್ ಬ್ಲೌಸ್ ಅಲ್ಲಿ ಈ ತರ ತುಂಬಾ ಡಿಸೈನ್ ಇತ್ತು. ಸೊ ಅದರಿಂದ ಸೀರೆ ಸಿಂಪಲ್ ಆಗಿರೋದ್ರಿಂದ ಬ್ಲೌಸ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಇದನ್ನ ಫುಲ್ ಸ್ಲೀವ್ ಹೊಲ್ದೆ. ಅಂಡ್ ಆಲ್ಸೋ ಫುಲ್ ಸ್ಲೀವ್ ಬಗ್ಗೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ನಿಮ್ಮ ತೋಳನ್ನ, ನಿಮ್ಮ ಕೈನ ಇದು ಉದ್ದ ಇರೋ ತರ ಒಂದು, ಅಂದ್ರೆ ಇಲ್ಯೂಷನ್ ಅಲ್ಲ, ಉದ್ದ ಇದ್ರೆ ಅಕಸ್ಮಾತ್ ನಿಮ್ ಕೈ ಅದ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಅಂದ್ರೆ ನನ್ಗೆ ಬಂದು ನನ್ನ ಕೈ ತುಂಬಾ ಉದ್ದ ಇದೆ. ಓಕೆ, ನನ್ ಕಾಣಿಸ್ತಾನೆ ಇಲ್ಲ, ನನ್ ಕೈ ತುಂಬಾ ಉದ್ದ ಇದೆ. ಸೊ ನನ್ಗೆ ಈ ತರ ಸ್ಲೀವ್ ತುಂಬಾ ನನ್ಗೆ ಇಷ್ಟ ಆಗುತ್ತೆ. ಬಿಕಾಸ್ ಹಾಫ್ ಆಫ್ ದ ಪೋರ್ಷನ್ ಇದು ಕವರ್ ಮಾಡ್ಬಿಡುತ್ತೆ. ಸೊ ಅದರಿಂದ ಇನ್ ಮಿಕ್ಕಿರೋ ಒಂದು ಅರ್ಧ ಕೈ ಕಾಣಿಸೋದ್ರಿಂದ ನನ್ನ ಕೈ ಒಂದ್ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಅಂತ ನನ್ಗನ್ಸುತ್ತೆ. ಸೊ ಸಣ್ಣಕ್ಕೆ ಉದ್ದಕ್ಕೆ ಕೈ ಇರೋರು ಇದನ್ನ ಟ್ರೈ ಮಾಡಿ. ಓಕೆನಾ? ಅಂಡ್ ಆಲ್ಸೋ ಯಾರ್ಯಾರಿಗೆ ಇನ್ಸೆಕ್ಯೂರಿಟಿ ಅಂತ ಅನ್ಸುತ್ತೆ, ದಪ್ಪ ತೋಳಿರೋರಿಗೆ, ಅವ್ರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಬಟ್ ನಿಮ್ಗೆ ಆ ಉದ್ದ ಕೈ ಇರುವಂತ ಒಂದು ಇಲ್ಯೂಷನ್ ಹೋಗ್ಬಿಡತ್ತೆ. ಸೊ ಇಟ್ಸ್ ಬೆಟರ್ ಟು ಅವಾಯ್ಡ್ ಉದ್ದ ತೋಳ್ ಬ್ಲೌಸ್ಗಳು, ನಿಮ್ಗೆ ಏನಾದ್ರು ದಪ್ಪ ಏನಿದು ತೋಳಿದ್ರೆ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಉದ್ದ ತೋಳಲ್ಲೇನೆ ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಒಂದು ಬ್ಲೌಸ್. ತುಂಬಾ ಜನಕ್ಕೆ ಉದ್ದ ತೋಳು ಇಷ್ಟ ಆಗೋದಿಲ್ಲ. ಬಟ್ ಇವಾಗ ಟ್ರೆಂಡ್ ವಾಪಸ್ ಬರ್ತಾ ಇದೆ. ನಮ್ಮ ಮಮ್ಮಿಗಳು 90s ಅಲ್ಲಿ ಹಾಕಿರುವಂತ ಡಿಸೈನ್ಸ್ ಇವಾಗ ಮತ್ತೆ ವಾಪಸ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಪಫ್ ಸ್ಲೀವ್. ಆ ಪಫ್ ಕೂಡ ತುಂಬಾ ಚಿಕ್ಕ ಕ್ಯೂಟ್ ಪಫ್, ಅಂದ್ರೆ ತುಂಬಾ ಇಷ್ಟು ದಪ್ಪ ಪಫ್ ಅಲ್ಲ, ಕ್ಯೂಟ್ ಆಗಿರೋಂತ ಇಷ್ಟು ಚಿಕ್ಕ ಪಫ್. ಪ್ಲಸ್ ಇದ್ರಲ್ಲಿ ಏನಂದ್ರೆ ಇದನ್ನ ನಾನು ಟ್ರಾನ್ಸ್ಪರೆಂಟ್ ಅಲ್ಲಿ ಬಟ್ಟೆನ ಹಾಗೆ ಬಿಟ್ಟಿದ್ದೀನಿ, ಟ್ರಾನ್ಸ್ಪರೆಂಟ್ ಆಗಿ. ಸೊ ನಿಮ್ಗೆ ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಉದ್ದ ಸ್ಲೀವ್ ಅಲ್ಲೇನೆ, ನಿಮ್ಗೆ ಕಂಫರ್ಟೇಬಲ್ ಅನ್ಸುತ್ತೆ ಉದ್ದ ಸ್ಲೀವ್ ಅಂತ ಅಂದ್ರೆ ಈ ತರ ನೀವು ಟ್ರಾನ್ಸ್ಪರೆಂಟ್ ಕೂಡ ಟ್ರೈ ಮಾಡ್ಬೋದು. ಅಂಡ್ ಪಫ್ ಬಗ್ಗೆ ಒಂದು ಟಿಪ್ ಏನಂತ ಅಂದ್ರೆ, ನೀವ್ ಯಾವಾಗ ಪಫ್ ಇರುವಂತಹ ಅಥವಾ ಏನಾದ್ರೂ ಒಂದು ತೋಳಲ್ಲಿ ನೀವು ಡಿಸೈನ್ ಏನಾದ್ರೂ ಈ ಪೋರ್ಷನ್ ಅಲ್ಲಿ ಮಾಡ್ಸಿದ್ರೆ ಅದು ನಿಮ್ಮ ಬಾಡಿನ ಅಗ್ಲ ಕಾಣಿಸೋ ತರ ಮಾಡುತ್ತೆ. ಅಂದ್ರೆ ಇವಾಗ ನಂದು ಸ್ಲೋಪಿ ಇದೆ, ಇಲ್ಲಿ ನನ್ನ ಶೋಲ್ಡರ್ ಸ್ಲೋಪಿ ಇದೆ. ಬಟ್ ತುಂಬಾ ಜನದ್ದು ಶಾರ್ಪ್ ಕಟ್ ಇರುತ್ತೆ. ಸೊ ಅವ್ರೇನಾದ್ರೂ ಈ ತರ ಪಫ್ ಹಾಕೊಂಡಾಗ ಅವ್ರನ್ನ ಇನ್ನೂ ಅಗ್ಲ ಕಾಣಿಸೋ ತರ ಮಾಡುತ್ತೆ ಈ ಪಫ್ ಸ್ಲೀವ್. ಸೊ ಅದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ಅಕಸ್ಮಾತ್ ನಿಮ್ಗೆ ಟ್ರೈ ಮಾಡ್ಬೇಕು ಅಂತ ಅನ್ಸಿದ್ರೆ ಚಿಕ್ಕದು ಪಫ್ ಈ ತರ, ಇವಾಗ ಇಲ್ಲಿ ನೀವು ನೋಡ್ಬೋದು ಒಂದ್ 3 ಪ್ಲೀಟ್ಸ್ ಇದೆ ಇಲ್ಲಿ ಚಿಕ್ಕದು. ಸೊ ಅಷ್ಟು ಪಫ್ ನ ನೀವು ಟ್ರೈ ಮಾಡ್ಬೋದು. ಫಸ್ಟ್ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಸಿದ್ರೆ ಖಂಡಿತ ಗೋ ಫಾರ್ ಇಟ್. ಅಂಡ್ ಇದು ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸಸ್. ಇದು ರೀಸೆಂಟ್ ಆಗಿ ಹೊಲ್ದಿರೋದು, ರೀಸೆಂಟ್ ಆಗಿ ಅಂದ್ರೆ ಒಂದ್ 3-4 ಮಂತ್ಸ್ ಆಯ್ತು ಅಂತ ಅನ್ಕೊಳ್ಳಿ. ಇದರಲ್ಲಿ ಫ್ರಂಟ್ ನೆಕ್ ಅಲ್ಲಿ ಕೂಡ ಒಂದ್ ಸ್ವಲ್ಪ ಡಿಸೈನ್ ಇದೆ, ಅಂದ್ರೆ ಕಟ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಟ್ ಇದೆ. ಅಂಡ್ ಬ್ಯಾಕ್ ಕೂಡ ಒಂದ್ ಸಿಂಪಲ್ ಆಗಿರೋ ಒಂದು ಬ್ಯಾಕ್ ಇದೆ. ಇದ್ರದ್ದು ಸ್ಲೀವ್ ಲೆಂತ್ ಬಂದು ನನ್ಗೆ ತುಂಬಾನೇ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಅಂದ್ರೆ ನನ್ನ ಬಾಡಿ ಟೈಪ್ಗೆ ಇಷ್ಟು ಸ್ಲೀವ್ ತುಂಬಾ ಪರ್ಫೆಕ್ಟ್ ಅಂತ ನನ್ಗನ್ಸುತ್ತೆ. ಅಂಡ್ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಕೆಳಗಡೆಯಿಂದ ಕೂಡ ಅಷ್ಟೇ ನೀಟಾಗಿ ಇಷ್ಟು, ಆಲ್ಮೋಸ್ಟ್ ನಾನು ಮೇಲ್ಗಡೆ ಎಷ್ಟು ಇಡ್ತಾ ಇದ್ದೆ ಮುಂಚೆ ಬ್ಲೌಸ್ ಗಳಲ್ಲಿ, ಇವಾಗ ಕೆಳಗಡೆ ಅಷ್ಟಿದೆ. ಒಂದು 3 ಇಂಚ್ 4 ಇಂಚ್ ಕೆಳಗಡೆನೆ ಇದೆ. ಮೇಲ್ಗಡೆ ಇದು 5 ಇಂಚ್ ಸ್ಲೀವ್. ಸೊ 5 ಇಂಚ್ ಸ್ಲೀವ್ ಬಂದು ತುಂಬಾ ಕಂಫರ್ಟಬಲ್ ಆಗಿ ಕೂರುತ್ತೆ. ನಾನು ಹೇಳದ್ನಲ್ಲ, ಆಕ್ಚುಲಿ ದಪ್ಪ ಇಲ್ಲ, ಬಟ್ ಈ ಶೇಪ್ ಇರೋದ್ರಿಂದ ಹೊರಗಡೆ ಬಂದಿರೋ ತರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ನಲ್ಲ. ಸೊ ಈ ಸ್ಲೀವ್ ಏನಾಗುತ್ತೆ, ಇಷ್ಟು ತನಕ ಕವರ್ ಮಾಡೋದ್ರಿಂದ ಈ ಪೋರ್ಷನ್, ಈ ಶೇಪ್ ಏನಿದೆ ಇದು ಕವರ್ ಆಗ್ಬಿಡುತ್ತೆ. ಪ್ಲಸ್ ಇಷ್ಟು ಸ್ಲೀವ್ ಬರೋದ್ರಿಂದ ತುಂಬಾ ಉದ್ದ ಸ್ಲೀವ್ ಇದೆ ಅಂತ ಕೂಡ ಕಾಣಿಸೋದಿಲ್ಲ. ಸೊ ನನಗೆ ಇದು ತುಂಬಾ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಈ ಬ್ಲೌಸ್ ಅಲ್ಲಿ ನೀವು ನೋಡೋ ಹಾಗೆ ನಾನು ಫ್ರಂಟ್ ಅಲ್ಲಿ ಕೆಳಗಡೆ ಬಾರ್ಡರ್ ಡಿಸೈನ್ ಕೊಟ್ಟಿದ್ದೀನಿ. ಏನಕ್ಕೆ ಅಂತ, ಇದು ಆಕ್ಚುಲಿ ಬ್ಯಾಕ್ ಅಲ್ಲಿ ಕೂಡ ಇದೆ ಬಾರ್ಡರ್. ನಿಮ್ಗೆ ಅಕಸ್ಮಾತ್ ಜಾಸ್ತಿ ಬಾರ್ಡರ್ ಇದೆ, ಮಿಗ್ತಾ ಇದೆ ಅಂತ ಅಂದ್ರೆ ಮೇಕ್ ಶ್ಯೂರ್ ನೀವು ಟೇಲರ್ಗೆ ಹೇಳಿ ಅದನ್ನ ಫ್ರಂಟ್ ಅಲ್ಲಿ ಹಾಕಿಸ್ಕೊಳ್ಳಿ. ಯಾಕಂದ್ರೆ ನಮ್ಮ ಹತ್ರ ತುಂಬಾ ಟ್ರಾನ್ಸ್ಪರೆಂಟ್ ಸೀರೆಗಳಿರ್ತವೆ. ನೀವು ಈ ತರ ಸಿಂಗಲ್ ಪಲ್ಲು ಹಾಕೊಂಡಾಗ ಅದು ಒಳಗಡೆ ಇರೋ ಬಾರ್ಡರ್ ಇದೆ ಅಲ್ಲ, ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಸೊ ಈ ತರ ಮುಂದೆ ಕೂಡ ಬಾರ್ಡರ್ ನಿಮ್ಮ ಹತ್ರ ಟ್ರಾನ್ಸ್ಪರೆಂಟ್ ಸೀರೀಸ್ ಇದೆ ಅಥವಾ ಒಂದ್ ಸಿಂಗಲ್ ಬ್ಲೌಸ್ ಹೊಲಿಸ್ತಾ ಇದ್ದೀರಾ ಫಾರ್ ಒಂದ್ 2-3 ಸೀರೆಗೆ ಆಗೋ ತರ ಬ್ಲೌಸ್ ಹೊಲಿಸ್ತಾ ಇದ್ದೀರಾ ಅಂತಂದ್ರೆ ಈ ತರ ಫ್ರಂಟ್ ಅಲ್ಲಿ ನೀವು ಬಾರ್ಡರ್ ಇಡ್ಸ್ಕೊಳ್ಳಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಲಾಸ್ಟ್ ಬ್ಲೌಸ್ ಬಂದು ನಾನು ಹಾಕೊಂಡಿರೋ ಬ್ಲೌಸೇನೆ. ನೀವ್ ನೋಡ್ತಾ ಇರ್ಬೋದು ಇಲ್ಲಿ ಈ ಏನದು ಫ್ರಂಟ್ ಅಲ್ಲೇ ನಾನು ಕಟ್ ಡಿಸೈನ್ ಕೊಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ಇವಾಗ ನಾರ್ಮಲ್ ಆಗಿ ನಾವು ಹಾಕೊಳ್ಳೋ ಬ್ಲೌಸು ಸ್ಟಾರ್ಟಿಂಗ್ ಅಲ್ಲಿ ನಾನು ತೋರಿಸಿದ್ದೆಲ್ಲ ಬೇಸಿಕ್ ಎಲ್ಲ ಒಂದ್ ನಾರ್ಮಲ್ ಯು ಶೇಪ್ ಅಥವಾ ವಿ ಶೇಪ್ ಈ ತರ ಬ್ಲೌಸ್ ಗಳನ್ನ ನಾವು ಹೊಲಿಸ್ತೀವಿ. ಬಟ್ ಇದು ಒಂದ್ ಸ್ವಲ್ಪ ಇದು ನೀವ್ ನೋಡ್ತಾ ಇರ್ಬೋದು ಇವಾಗ ರೀಸೆಂಟ್ ಆಗಿ ನಾನು ತಗೊಂಡಿರೋ ಸೀರೆದು ಇದು ಬ್ಲೌಸ್ ಇದು. ಸೊ ನಾನು ಏನ್ ಡಿಸೈನ್ ಹೊಳ್ಕೋಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ನನ್ಗೆ ಈ ಮೇಲ್ಗಡೆಯಿಂದ ಲೇಸ್ ಅಟ್ಯಾಚ್ ಮಾಡ್ತಾರಲ್ಲ ಅದು ನನಗೆ ಅಷ್ಟು ಐ ಆಮ್ ನಾಟ್ ಅ ಬಿಗ್ ಫ್ಯಾನ್. ಅದು ನನಗೆ ಮ್ಯಾಕ್ಸಿಮಮ್ ಪೈಪಿಂಗ್ ಇಷ್ಟ ಆಗುತ್ತೆ, ಬಟ್ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡೋ ಬಾರ್ಡರ್ಸ್ ಏನಿರುತ್ತೆ ಅದು ನನಗೆ ಚೆನ್ನಾಗಿ ಫೀಲ್ ಆಗಲ್ಲ. ಅದು ತುಂಬಾ ಅಂದ್ರೆ ನಿಮ್ಗೆ ಎಷ್ಟೇ ಎಕ್ಸ್ಪೆನ್ಸಿವ್ ಬ್ಲೌಸ್ ಆದ್ರೂ ಅದನ್ನ ಒಂದ್ ಸ್ವಲ್ಪ ಚೀಪ್ ತರ ಕಾಣಿಸೋ ತರ ಮಾಡುತ್ತೆ. ಸೊ ಅದರಿಂದ ಪೈಪಿಂಗ್ ಹಾಕ್ಸೋರು ಖಂಡಿತ ಗೋ ಫಾರ್ ಇಟ್, ಪೈಪಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಲೇಸ್ ನ ಅವಾಯ್ಡ್ ಮಾಡಿ. ಇದನ್ನ ನೀವು ಏನದು ವರ್ಕ್ ಮಾಡ್ತಾರಲ್ವಾ ಆ ತರ ಸಿಂಪಲ್ ಆಗಿ ಒಂದ್ 500 ರುಪೀಸ್ಗೂ ವರ್ಕ್ ಮಾಡ್ತಾರೆ. ಸೊ ಏನದು ಲೇಸ್ ಬದಲು ನೀವು ವರ್ಕ್ ಮಾಡಿಸ್ಕೊಳ್ಳಿ, ಹ್ಯಾಂಡ್ ವರ್ಕ್ ಅಥವಾ ಮಷೀನ್ ವರ್ಕ್. ಸೊ ಅದರಿಂದ ಈ ತರ ಇಲ್ಲಿ ಕಟ್ ಕೊಟ್ಟಿರೋದ್ರಿಂದ ಈ ತರ ಸೀರೆ ಉಟ್ಕೊಂಡಾಗ ಅದ್ರದ್ದು ಬಾರ್ಡರ್ ಕೂಡ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಾರ್ಡರ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಸೀರೆದು ಬಾರ್ಡರ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟ್ ಆಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಟ್ಟಿರೋದ್ರಿಂದ ನಿಮ್ಗೂ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಆಗುತ್ತೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅಂಡ್ ಇದ್ರಲ್ಲಿ ಕೂಡ ಅಷ್ಟೇ ನಾನು ಬ್ಯಾಕ್ ಅಲ್ಲಿ ಒಂದು ಚಿಕ್ಕದಾಗಿ ಬಾರ್ಡರ್ ಕೊಟ್ಟಿದ್ದೀನಿ. ಅಂಡ್ ಆಲ್ಸೋ ಇನ್ನೊಂದು ಟಿಪ್ ಏನಂತ ಅಂದ್ರೆ ಇವಾಗ ನೀವು ಈ ಸ್ಲೀವ್ ಅಲ್ಲಿ ನೋಡ್ಬೋದು ಇದು ಫುಲ್ ಲೆಂತ್ ಬಾರ್ಡರ್, ಅಂದ್ರೆ ಸೀರೆಲ್ ಕೂಡ ಇಷ್ಟೇ ಬಾರ್ಡರ್ ಇದೆ. ನೀವು ಬ್ಯಾಕ್ ಅಲ್ಲಿ ಯಾವಾಗ ಬಾರ್ಡರ್ ಹಾಕಿಸ್ತೀರಾ ಆವಾಗ ನಿಮ್ಮ ಸ್ಲೀವ್ ಅಲ್ಲಿ ಎಷ್ಟು ಅಗಲ ಇರುತ್ತೋ ಅಷ್ಟೇ ಬಾರ್ಡರ್ ನ ಅವಾಯ್ಡ್ ಮಾಡಿ. ಅಕಸ್ಮಾತ್ ನೀವು ಸ್ಲೀವ್ ಅಲ್ಲಿ ಇಷ್ಟ ಅಗಲ ಬಾರ್ಡರ್ ಇಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಬ್ಯಾಕ್ ಅಲ್ಲಿ ಇದ್ರದ್ದು ಅರ್ಧ ಇಷ್ಟು ಬಾರ್ಡರ್ ಇಡ್ಸಿ. ಸೊ ಅವಾಗ ಅದು ಸೀರೆದು ಬ್ಲೌಸ್ ಏನಿದೆ ಅದು ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಟೂ ಮಚ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ ಬ್ಲೌಸ್ ಅಲ್ಲಿ, ಅವಾಗ ಸೀರೆ ಮೇಲೆ ಅಟೆನ್ಷನ್ ಹೋಗೋದೆಲ್ಲ ನಿಮ್ ಬ್ಲೌಸೇ ತಗೋಬಿಡುತ್ತೆ. ಸೊ ಹಂಗಾಗಿ ಈ ತರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದು ನನಗೆ ಗೊತ್ತಿದ್ದ ಕೆಲವು ಟಿಪ್ಸ್ ಬ್ಲೌಸ್ ಗಳ ಬಗ್ಗೆ ಅಂಡ್ ನಿಮ್ಮ ಬಾಡಿ ಶೇಪ್ಗೆ ಏನ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬೇರೆ ಎಲ್ಲರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಸೊ ನಿಮಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೋ ಹೇಗೆ ಇಷ್ಟ ಆಗುತ್ತೋ ಆ ತರ ನೀವು ಖಂಡಿತ ಬ್ಲೌಸ್ ನ ಹಾಕೊಳ್ಳಿ. ಎಷ್ಟು ಡಿಪ್ ಬೇಕು ಎಷ್ಟು ಡಿಪ್ ಬೇಡ, ನಿಮ್ಗೆ ಫುಲ್ ಲೆಂತ್ ಫುಲ್ ಇಷ್ಟ ಆಗುತ್ತಾ ಹಾಫ್ ಇಷ್ಟ ಆಗುತ್ತಾ ಹೆಂಗಾದ್ರೂ ಹೊಲಿಸ್ಕೊಳ್ಳಿ, ನಿಮ್ ಇಷ್ಟ ಅದು. ಬಟ್ ನನಗೆ ಗೊತ್ತಿದ್ದ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ನಿಮ್ಗಳ ಜೊತೆ ಶೇರ್ ಮಾಡಿದ್ದೀನಿ, ಇನ್ನೊಂದ್ ಸ್ವಲ್ಪ ನೀವು ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ನಿಮ್ಮ ಫೇವ್ರೇಟ್ ಸ್ಟೈಲು ಈ ಸೀರೆಗಳಲ್ಲಿ ಈ ಬ್ಲೌಸ್ ಗಳಲ್ಲಿ ಯಾವುದು ಅಂತ ನನ್ಗೆ ಖಂಡಿತ ಕಾಮೆಂಟ್ ಮಾಡಿ ಹೇಳಿ. ಅಂಡ್ ಇನ್ನೇನಾದ್ರೂ ನಿಮ್ಗೆ ಬ್ಲೌಸ್ ಗಳ ಬಗ್ಗೆ ಕನ್ಸರ್ನ್ ಇದ್ರೆ ಅದನ್ನು ಕೂಡ ನನಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ. ನಾನು ಖಂಡಿತ ನನಗೇನಾದ್ರೂ ಅದಕ್ಕೆ ಉತ್ತರ ಗೊತ್ತಿದ್ರೆ ಅದನ್ನ ರಿಪ್ಲೈ ಮಾಡ್ತೀನಿ ಅದಕ್ಕೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.